ಎಲ್ಲ ಪರ್ಫೆಕ್ಟ್ ಆಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಗನವೀರು ಲಾಗ್. ಇವತ್ತು ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಪೆಷಲ್ಲಾಗಿ ಏನಪ್ಪ ಅಂತಂದರೆ, ನಾನು ಸ್ಪೆಷಲಾಗಿ ಅವಲಕ್ಕಿ ಮಾಡ್ತೀನಿ ಅಂತ, ಪೂಹ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಲಾಗ್ನ ನಾನು ಮಾಡ್ತಾ ಇರೋದು. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ಇಲ್ಲಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲೈಕ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಬಿಕಾಸ್ ಇವತ್ತು ನಾನು ಲಕ್ಕಿ ಅಂತ ಅನಿಸುತ್ತೆ, ಯಾಕಂದರೆ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸೊ ಬನ್ನಿ ಯಾವ ರೀತಿ ನಾನು ಸ್ಪೆಷಲಾಗಿ ಅವಲಕ್ಕಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ಆ್ಯಂಡ್ ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ, ಗಗನವೀರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಆಲ್ರೆಡಿ ಇಲ್ಲಿ ಏನೇನು ಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕೊತಾ ಇದ್ದೀನಿ. ಫಸ್ಟು ಎಣ್ಣೆ ಕಾದ್ಮೇಲೆ ಕಾಮನ್ ಆಗಿ ಒಗ್ಗರಣೆಗೆ ನಾವೇನೇನು ಹಾಕ್ತೀವಿ ಅದನ್ನು ಹಾಕಬೇಕು. ಸಾಸಿವೆ ಹಾಕ್ತಾಯಿದ್ದೀನಿ. ಫಸ್ಟು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾವು ಜೀರಿಗೆ ಹಾಕೋದು. ಮತ್ತು ಎಣ್ಣೆ ಕಾದಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಲೆಬೇಳೆ, ಚೂರು ಉದ್ದಿನಬೇಳೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶೇಂಗಾ ಬೀಜ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ. ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ, ಹಾಗಾಗಿ ನಾನೊಂದು 5 ರಿಂದ 6 ಹಾಕಿದ್ದೀನಿ, ಮೀಡಿಯಮ್ ಸೈಜು. ಕರಿಬೇವು ಹಾಕ್ತಾಯಿದ್ದೀನಿ. ಬಟಾಣಿಗೆ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಟ್ಬಿಡಿ. ಬಟ್ ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ, ಹಾಗಾಗಿ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಜೊತೆನೇ ಟೊಮೊಟೊ ಹಾಕಬೇಡಿ, ಅದು ಟೊಮೊಟೊ ಬೇಗ ಬೇಯುತ್ತೆ, ಹಾಗಾಗಿ ಫಸ್ಟ್ ಈರುಳ್ಳಿ ಹಾಕಿ ಚೂರು ಎಣ್ಣೆಲಿ ಅದು ಬ್ರೌನ್ ಕಲರ್ ಆದಮೇಲೆ ಟೊಮೊಟೊನ ಹಾಕಿ. ಅವಲಕ್ಕಿಗೆ ನಾವು ಈ ಹುಳಿ ಎಷ್ಟು ಜಾಸ್ತಿ ಹಾಕ್ತೀವೋ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತುಂಬ ಕಮ್ಮಿ ಹಾಕಿ ಕಲಿಸೋದ್ರಿಂದ ಟೇಸ್ಟ್ ಅಷ್ಟಿರಲ್ಲ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹೆಚ್ಕೋಬೇಕಾದ್ರೆ. ಸೊ ಇದಕ್ಕೆ ನೀವು ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚೂರು ಬ್ರೌನ್ ಕಲರ್ ಆದಮೇಲೆ ಈರುಳ್ಳಿ, ಆವಾಗ ನಾವು ಟೊಮೊಟೊ ಆ್ಯಡ್ ಮಾಡೋಣ. ಈರುಳ್ಳಿನ ತುಂಬ ಬೇಯಕ್ಕೂ ಬಿಡಬಾರ್ದು. ಸೊ ನಾನೊಂದು ಮೀಡಿಯಮ್ ಸೈಜ್ ಟೊಮೊಟೊ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಗ್ರೀನ್, ವೈಟ್, ರೆಡ್ ಅಲ್ವಾ? ಚೂರು ಬೇಯಲಿ. ಇದು ಬೆಂದಿದೆ. ಸ್ವಲ್ಪ ಮುಂಚೆನೇ ಉಪ್ಪು ಹಾಕಿದರೆ ಅದು ನೀರು ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ತರಕಾರಿ ಬೆಂದಮೇಲೆ, ಈರುಳ್ಳಿ ಟೊಮೊಟೊ ಬೆಂದಮೇಲೆ ನೀವು ಉಪ್ಪನ್ನ ಆ್ಯಡ್ ಮಾಡಿ. ಯಾರಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ನನಗೆ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೂ ಅಷ್ಟೇ ಅವಲಕ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಸ್ವಲ್ಪ ಬೆಂದಿದೆ ಅದು. ಇವಾಗ ನಾವು ಉಪ್ಪು ಹಾಕೊಂಬಿಡೋಣ. ಆಮೇಲೆ ನಾವೇನೇ ಒಗ್ಗರಣೆ ಮಾಡಬೇಕಾದ್ರೆ ಈರುಳ್ಳಿನ ತುಂಬ ಬೇಯಿಸಬಾರ್ದು, ಅದು ಟೇಸ್ಟ್ ಹೋಗ್ಬಿಡುತ್ತೆ. ನೋಡಿ, ನೈಸ್ ಉಪ್ಪು ಹಾಕ್ತಾಯಿದ್ದೀನಿ. ಹರಳುಪ್ಪು ಹಾಕೋದ್ರಿಂದ ಬೇಯಲ್ಲ ಅದು ಬೇಗ. ನೀವು ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಕಲಿಸ್ತೀವಲ್ಲ ಆವಾಗ ಅದು ಹೋಗ್ಬಿಡುತ್ತೆ, ಅದು ಟೇಸ್ಟ್ ಬರೋಲ್ಲ. ಹಾಗಾಗಿ ಇದು ಹುಳಿ ಜಾಸ್ತಿ ಉಳಿದ್ರೆ ನೀವೇನು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇರಲ್ಲ. ಬೆಳಗ್ಗೆಗೆ ಚಿತ್ರಾನ್ನಕ್ಕೆ ಬರುತ್ತೆ, ಅಥವಾ ಒಣ ಮಂಡಕ್ಕಿ ಹಾಕಿ ಕಲಿಸ್ಕೊಂಡ್ರೆ ಒಳ್ಳೆ ಮಸ್ತ್ ಚುರುಮುರಿ ಆಗುತ್ತೆ. ಸೊ ಹುಳಿ ಜಾಸ್ತಿ ಮಾಡಿಟ್ಕೊಂಡ್ರೆ ಇಷ್ಟೆಲ್ಲ ಯೂಸ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದ್ರ ಬಣ್ಣನ ಬದಲಾಯಿಸ್ಬೇಕು. ಹೇಗೆ ಅಂದರೆ ಅರಿಶಿನ ಪುಡಿ ಹಾಕೋದ್ರಿಂದ. ಕೆಲವರು ಇದಕ್ಕೆ ಹುಣಸೆ ಹುಳಿ ಹಾಕ್ಕೊತಾರೆ, ಅದು ಅವಶ್ಯಕತೆ ಇರಲ್ಲ, ಟೊಮೊಟೊ ಹಾಕಿರ್ತೀವಿ. ಇನ್ ಕೇಸ್ ನಾವು ಹುಣಸೆ ಹುಳಿ ಹಾಕ್ಕೊತೀವಿ ಅಂದರೆ ಅದನ್ನ
ಒಗ್ಗರಣೆ ಮಂಡಕ್ಕಿ ಅಂತ ಮಾಡ್ತೀವಲ್ಲ ಚುರುಮುರಿ, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅವಲಕ್ಕಿಗೆ ನಾವು ಹುಣಸೆ ಹುಳಿ ಹಾಕೋ ಅವಶ್ಯಕತೆ ಇರಲ್ಲ, ಟೊಮಾಟೊ ಹಣ್ಣು ಹಾಕಿರ್ತೀವಿ. ಆಮೇಲೆ ಮತ್ತೆ ನಾವು ನಿಂಬೆಹಣ್ಣು ಇಡ್ತೀವಲ್ಲ, ಹಾಗಾಗಿ ಟೇಸ್ಟ್ ಬೇರೆ ಥರ ಇರುತ್ತೆ. ಹುಳಿ ಹಾಕೋದ್ರಿಂದ ಅದು ಬೇರೆ ಟೇಸ್ಟ್ ಆಗಿಬಿಡುತ್ತೆ. ನಿಮ್ಮ ಇಷ್ಟ ಗೈಸ್, ಹೆಂಗಾದರೂ ಮಾಡ್ಕೊಬೋದು ನೀವು. ಬಟ್ ನಾನು ಮಾಡೋದು ಮಾತ್ರ ಹುಣಸೆ ಹುಳಿ ಹಾಕಲ್ಲ. ನಾನು ಒಗ್ಗರಣೆ ಮಂಡಕ್ಕಿ ಮಾಡಿದರೆ ಮಾತ್ರ ನಾನು ಹುಳಿ ಹಾಕ್ತೀನಿ. ಈ ಹುಳಿನ ಜಾಸ್ತಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು. ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಆಗೇ ಇರಲಿ. ಸೊ ಜಾಸ್ತಿ ಬೇಯಿಸ್ಬಿಟ್ರೆ ಅದು ಕ್ರಂಚಿನೆಸ್ ಬಾಯಿಗೆ ಸಿಗೋಲ್ಲ. ಹಾಗಾಗಿ ಒಂದು ಮೀಡಿಯಮಲ್ಲಿ ಬೇಯಿಸ್ಕೋಬೇಕು. ಮುಂಚೆನೇ ಉಪ್ಪು ಹಾಕಿಡೋದ್ರಿಂದ ಏನಾಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ ಅದೆಲ್ಲ. ಅದಕ್ಕೆ ಸೊ ನೀವು ಫೈನಲ್ಲಾಗಿ ಲಾಸ್ಟಲ್ಲಿ ಉಪ್ಪು ಹಾಕಿ ನೋಡಿ. ಇನ್ನೇನು ರೆಡಿ ಆಯಿತು ಹುಳಿ. ಏನು ಗ್ಯಾಸ್ ರೆಡಿ ಆಯಿತು ನೋಡಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನಾವು ಅವಲಕ್ಕಿನ ತೋರಿಸ್ಕೊಂಬಿಡೋಣ. ಗ್ಯಾಸ್ ನಾನು ಇವಾಗ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು ಈ ಬೌಲಲ್ಲಿ ಚಿಕ್ಕಿದೆ ಅಳತೆ ನೋಡೋಲ್ಲ. ನಾನು ಯಾವಾಗಲೂ ಮಾಡ್ಬೇಕಾದ್ರೆ ಹಾಗೆ ಹಾಕ್ತೀನಿ. ಕೈ ಅಳತೆ ಇದ್ದೇನೆ. 2 ಬೌಲ್ ತೊಗೊಳ್ತಾ ಇದ್ದೀನಿ. ಬೌಲಿಂದ ನಾನು ತೊಗೊಂಡೋದು ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋದು. ತುಂಬ ತೆಳ್ಳನೂ ಅಲ್ಲ ಅಥವಾ ದಪ್ಪನೂ ಅಲ್ಲ, ಮೀಡಿಯಮ್ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ. ಸೊ ಇದರಿಂದ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ನಾನು ಡೈರೆಕ್ಟಾಗಿ ನೀರಲ್ಲಿ ಡಿಪ್ ಮಾಡಿ ತೆಗೆದುಬಿಡ್ತೀನಿ. ಸೊ ಹಾಗಾಗಿ ಏನಾಗುತ್ತೆ, ಅದು ನೀರು ಕ್ಲೀನಾಗಿ ಇಳ್ಕೊಳ್ಳುತ್ತೆ. ಆಮೇಲೆ ಈ ಥರ ಇದ್ರೂ ಕೆಳಗಡೆ ಬಂದುಬಿಡುತ್ತೆ ನೋಡಿ. ಈ ಥರ ಇದ್ದರೆ ನಾವು ಕೈಯಿಂದ ಹಿಂಗೆ ಹಿಂಡಿ ತೆಗಿಯೋದ್ರಿಂದ ಅದೊಂಥರ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಕಾಳು ಬೇಯಿಸೋದು ಅಥವಾ ಕಾಳು ಸೋಸೋದಿರುತ್ತಲ್ವ, ಅದರಲ್ಲಿ ನಾನೇನು ಮಾಡ್ತೀನಿ, ಈ ಥರ ಜರಡಿ ಇಟ್ಬಿಟ್ಟು ಅವಲಕ್ಕಿನ ಒಂದು 3 to 4 ಟೈಮ್ ಚೆನ್ನಾಗಿ ವಾಶ್ ಮಾಡಿ. ಯಾಕಂದರೆ ಅದರಲ್ಲಿ ಏನಾದರೂ ಡಸ್ಟ್ ಇದ್ರೂ ಬಂದ್ಬಿಡುತ್ತೆ. ಹಾಗಾಗಿ ಸೊ ನೋಡಿ, ಈ ಥರ ಮಾಡೋದ್ರಿಂದ ನೀರೆಲ್ಲ ಕೆಳಗೆ ಹೋಗ್ಬಿಡುತ್ತೆ. ಆಮೇಲೆ ಏನಿದ್ರು ನೀರು ಬಂದ್ಬಿಡುತ್ತೆ. ಒಂದು 3 to 4 ಟೈಮ್ಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ನಾವು ಕೈಯಲ್ಲಿ ತೆಗೆದು ಮಾಡೋಷ್ಟೊತ್ತಿಗೆ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ. ಒಂಥರ ಹೂವು ಥರ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಬರುತ್ತೆ ಅವಲಕ್ಕಿ ಎಲ್ಲ. ಇದನ್ನ ಹಾಗೆ ಬಿಟ್ಬಿಡಿ, ನೀರೆಲ್ಲ ಕೆಳಗಡೆ ಹೀರುತ್ತೆ. ಸೊ ಇವಾಗ ನಾವು ಅವಲಕ್ಕಿ ಕಲಸೋಕ್ಕೆ ರೆಡಿ ಮಾಡೋಣ. ಇವಾಗ ಇಷ್ಟೊಂದು ಹುಳಿ ಇದೆ ಅಲ್ಲ, ಇದನ್ನ ಡೈರೆಕ್ಟಾಗಿ ಕಲಿಸೋ ಬದಲು ನಾವು ಒಂದು ಸ್ವಲ್ಪ ಎತ್ತಿಟ್ಕೊಂಬಿಡೋಣ. ಎಷ್ಟು ಬೇಕು ಅಷ್ಟು ನೋಡಿ ಕಲಿಸಿದ್ರೆ ಆಯಿತು, ವೇಸ್ಟ್ ಆಗೋಲ್ಲ. ನಾವು ಚಿತ್ರಾನ್ನಕ್ಕಾದ್ರೂ ಕಲಿಸ್ಕೋಬೋದು, ಅಥವಾ ಒಣ ಮಂಡಕ್ಕಿ ಬರುತ್ತಲ್ಲ ಅದಕ್ಕೂ ಕಲಿಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೇನು ಅವಲಕ್ಕಿ ಯಾವಾಗಲೇ ಸೋಸ್ಕೊಂಡಿದ್ದಲ್ಲ, ಇದೆಲ್ಲ ಚೆನ್ನಾಗಿ ನೀರು ಇಳಿದಿದೆ. ಇದನ್ನು ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಡೋಣ. ಇದಕ್ಕೆ ಮೇನಾಗಿ ಬೇಕಾಗಿರೋ ಅಂಥದ್ದು ಪುಟಾಣಿ ಪುಡಿ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮುದ್ದೆ ಥರ ಆಗೋಲ್ಲ. ಮೇನಾಗಿ ಇದನ್ನು ಹಾಕ್ಕೊಳ್ಳಿ. ತುಂಬ ಏನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಇಂದಾದರೂ ಕಲಿಸ್ಬೋದು ಅಥವಾ ಸ್ಪೂನಿಂದಾದರೂ ಕಲಿಸ್ಬೋದು. ನೋಡಿ ಯಾವ ಥರ ಇದೆ, ಎಲ್ಲೂ ಮುದ್ದೆ ಥರ ಆಗಲ್ಲ. ಹುಳಿ ನಾನು ಯಾಕೆ ಎತ್ತಿಟ್ಕೊಂಡೆ ಅಂದರೆ ಜಾಸ್ತಿ ಆಗುತ್ತೆ, ಬೇಕಾದರೆ ನಾವು ನೋಡಿ ಹಾಕ್ಕೋಬೋದಲ್ವಾ. ಹಾಗಾಗಿ ಆಲ್ರೆಡಿ ನಾನು ಆವಾಗಲೇ ಎಕ್ಸ್ಟ್ರಾ ಉಪ್ಪು ಹಾಕಿದ್ದೀನಿ, ಬೇಕಾದರೆ ಹಾಕ್ಕೋಬೋದು ನೀವು. ಇದಕ್ಕೆ ಲಾಸ್ಟಲ್ಲಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ಇವಾಗ ಹುಳಿ ಕಮ್ಮಿ ಆಯಿತು ಅಲ್ವಾ. ಇವಾಗ ಆವಾಗಲೇ ನಾನು ಏನು ಎತ್ತಿಟ್ಟಿದ್ದೆಲ್ಲ ಹುಳಿನ ಅದನ್ನ ಹಾಕ್ಕೊತೀನಿ. ಸರಿ, ಇವಾಗ ಇಷ್ಟು ಹುಳಿ ಹಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಕಲಿಸ್ಕೊಂಬಿಡೋಣ. ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನ ಹಾಗೆ ಡೈರೆಕ್ಟಾಗಿ ತಿಂತಾರೆ. ಬಟ್ ಇದನ್ನ ಬಿಸಿ ಮಾಡೋದ್ರಿಂದ ಟೇಸ್ಟ್ ಬೇರೆ ಥರ ಇರುತ್ತೆ. ಸೊ ಒಂದ್ಸರಿ ನೀವು ಟ್ರೈ ಮಾಡಿ. ಬಿಸಿ ಮಾಡಿ ಅಳ್ಳೋದ್ರಿಂದ, ನಮ್ಮ ಕಡೆ ಅಳ್ಳೋದು ಅಂತ ಹೇಳ್ತಾರೆ. ಆವಾಗ ಅವಲಕ್ಕಿ ಏನಿದೆ ಅಲ್ಲ ಒಂಥರ ಹೂವು ಥರ ಆಗುತ್ತೆ. ಹಾಗಾಗಿ ಬಿಸಿ ಮಾಡಿ ಅರಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮಗೆಲ್ಲಾದರೂ ಮುದ್ದೆ ಅಂತ ಅನಿಸುತ್ತಾ? ಎಷ್ಟು ನೀಟಾಗಿ ಬಿಡಿ ಆಗಿದೆ. ಸೊ ಇದಕ್ಕೆ ಫೈನಲ್ ಆಗಿ ನಾವೀಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಡೋಣ. ತೊಳೆದು ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ನೋಡಿ ಯಾವ ರೀತಿ ಅಳ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಬಿಸಿ ಮಾಡಿದರೆ ನೋಡಿ ಯಾವ ರೀತಿ ನೀಟಾಗಿ ಬರುತ್ತೆ. ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಒಂದು 2-3 ನಿಮಿಷ ಬಿಸಿ ಮಾಡಿದರೆ ಸಾಕು ಅದು. ಬಿಸಿಯಾಗಿರೋಂಥ ಅವಲಕ್ಕಿ ರೆಡಿಯಾಗಿದೆ. ಇವಾಗ ಇದನ್ನ ಸರ್ವ್ ಮಾಡೋಣ.
ವೆಯ್ಟ್ ಲಾಸ್ ಮಾಡಬೇಕಾದ್ರೂ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಸೈಡಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡು ಕೆಲವರಿಗೆ ಇದಕ್ಕೆ ನಂಗೆ ಏನು ಇಷ್ಟ ಅಂದರೆ ಅವಲಕ್ಕಿಗೆ ಮೊಸರಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಮೊಸರು ಜೊತೆ ತಿನ್ನೋಕ್ಕೆ. ಕೆಲವರಿಗೆ ಮೊಸರು ಇಷ್ಟ ಆಗಲ್ಲ ಅಷ್ಟೊಂದು, ಸೊ ಮೊಸರು ಜೊತೆ ಆದರೂ ತಿನ್ಬೋದು, ಹಾಗೆ ಆದರೂ ತಿನ್ಬೋದು ನಾವು ಅವಲಕ್ಕಿನ. ನಾನು ಹೇಳ್ದಂಗೆ ಬೆಳಿಗ್ಗೆ ಟಿಫನ್ ಏನು ಮಾಡಬೇಕು ಅಂತ ಟೆನ್ಷನ್ ಇರಲ್ಲ. ಕೆಲವು ಸರಿ ಬೇಗ ಅವಲಕ್ಕಿ ಮಾಡಿಟ್ಕೊಬೋದು ನಾವು. ವೆಯ್ಟ್ ಲಾಸ್ ಮಾಡಬೇಕಾದ್ರೂ ತುಂಬ ಯೂಸ್ ಆಗುತ್ತೆ ಇದು. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ತಿಳಿಸಿ ಯಾವ ರೀತಿ ಮಾಡ್ಬೋದು, ಬೇರೆ ಯಾವ ರೀತಿ ಮಾಡ್ಬೋದು ಅಂತ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಸೊ ಶೇಂಗಾ ಬೀಜ ಬಟಾಣಿ ಹಾಕಿರೋದ್ರಿಂದ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಪರ್ಫೆಕ್ಟ್ ಆಗಿದೆ. ನನಗೆ ಅವಲಕ್ಕಿ ಜೊತೆ ಮೊಸರು ಇದ್ರೇ ತುಂಬ ಇಷ್ಟ. ನೀವು ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮೊಸರು ಜೊತೆ. ಗೈಸ್, ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಈ ಹಬ್ಬಗಳಲ್ಲಿ ಏನು ಮಾಡ್ತಾರೆ, ಬೇಗ ಟಿಫನ್ ಮಾಡಬೇಕಲ್ಲ, ಹಾಗಾಗಿ ಅವಲಕ್ಕಿ ಮಾಡಿಬಿಡ್ತಾರೆ. ಜೊತೆಗೆ ಇನ್ನೊಂದು ಸ್ಪೆಷಲ್ ಏನು ಅಂತ ಅಂದರೆ ಬಜ್ಜಿ ಮಾಡೋದು, ಬೋಂಡ ಮಾಡೋದು, ಅಥವಾ ಪಕೋಡ ಮಾಡೋದು, ಮೆಣಸಿನ್ಕಾಯಿ ಮಾಡೋದು ಮಾಡ್ತಾರೆ. ಸೊ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಸೊ ಇನ್ ಕೇಸ್ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದರೂ ನಾವು ಫಸ್ಟ್ ಮಾಡೋದು ಅವಲಕ್ಕಿ ಅಥವಾ ಮಂಡಕ್ಕಿ ಒಗ್ಗರಣೆ, ಪಕೋಡ, ಮೆಣಸಿನ್ಕಾಯಿ ಮಾಡ್ತೀವಿ. ಸೊ ಇದು ನನ್ನ ಸ್ಪೆಷಲ್ ಅವಲಕ್ಕಿ ಆಗಿತ್ತು. ಸೊ ನಿಮ್ಮನೇಲಿ ನೀವು ಯಾವ ರೀತಿ ಟ್ರೈ ಮಾಡಿದ್ರಿ ಅಂತ ನನಗೆ ತಿಳಿಸಿ, ಓಕೆನಾ?